ನಮಸ್ಕಾರ ಎಲ್ಲ ವೀಕ್ಷಕ ಬಂಧುಗಳಿಗೆ. ಈ ಒಂದು ಪ್ರಪಂಚ ಸೃಷ್ಟಿಯಾಗಿರದ ಮೊದಲನೇ ನಿಯಮ ನಾನಿವತ್ತು ನಿಮಗೆ ಹೇಳ್ತಕ್ಕಂಥ ಒಂದು ವೇದ ಏನಪ್ಪ ಅಂದರೆ ಪುನರ್ಜನ್ಮ. ಮನುಷ್ಯನ ಜನ್ಮ ಏನಪ್ಪ ಅಂದರೆ ಮನುಷ್ಯ ಹುಟ್ಟೋದು ಸಾಯೋದು ಸಹಜ ಹೆಂಗೋ, ಹುಟ್ಟು ಸಹಜ ಹೆಂಗೋ ಅದಕ್ಕೆ ನಾವು ಪುನರತಿ ಮರಣಂ ಪುನರತಿ ಜನನಂ ಅಂತ ಕರಿತಾ ಇದ್ದೀವಿ. ಅಷ್ಟು ನೀವು ಜ್ಯೋತಿಷತ್ರ ಹೋಗಿರ್ಬೋದು. ಜ್ಯೋತಿಷ್ಯ ಹೇಳೋದೇನಪ್ಪ ಅಂದರೆ 12 ಮನೆಯ ಕುಂಡಲಿ, ಒಂದು ದಿನಕ್ಕೆ 12 ಮನೆಯ ಕುಂಡಲಿಯಲ್ಲಿ ನಾವು 9 ಗ್ರಹಗಳು ಎಲ್ಲೆಲ್ಲಿದ್ದಾವು, ಆ ಗ್ರಹಗಳ ಸಂಬಂಧಗಳೇನು, ಆ ಗ್ರಹಗಳು ಯಾವ ಮನೆಯಲ್ಲಿದ್ದಾವು ಏನು. ಸೊ ಈಗ ಸಪೋಸ್ ನಾವು 6ನೇ ಮನೆ ತಗೊಂಡಾಗ ರೋಗಸ್ಥಾನ, 7ನೇ ಮನೆ ತಗೊಂಡಾಗ ಮದುವೆ ಭಾಗ್ಯ, 8ನೇ ಮನೆ ತಗೊಂಡಾಗ ಸಾವಿನ ಭಾಗ್ಯ ಅಂತಲೂ ಕರಿತೀವಿ. ಈ ಸಾವಿನ ಭಾಗ್ಯ ಅನ್ನೋದೇ ಮತ್ತೆ ನಮಗೆ ಸಾಯಲೇಬೇಕು, ಹುಟ್ಟಿದ ಮನುಷ್ಯ ಸತ್ತ ಮೇಲೆ ಮತ್ತೆ ಹುಟ್ಟಲೇಬೇಕು. ಈ ಹುಟ್ಟು ಸಾವಿನ ನಡುವಿನ ಅಂತರವನ್ನು ನಾವು ಈ ನಮ್ಮ ಒಂದು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದೀವಿ. ಹುಟ್ಟು ಹೆಂಗೆ ಸಹಜನೋ ಸಾವು ಅದೇ ರೀತಿ ಸಹಜ. ಸತ್ತ ಆದಮೇಲೆ 16ನೇ ದಿನಕ್ಕೊಂದು ಪುನರ್ಜನ್ಮ ಆಗುತ್ತೆ ಮನುಷ್ಯಂದು. ಪುನರ್ಜನ್ಮ ಆಗೋದು ತಾಯಿಯ ಗರ್ಭದಲ್ಲಿ. ಈ ಪುನರ್ಜನ್ಮ ಅನ್ನೋದು ಯಾವ ರೀತಿ ಇರುತ್ತಪ್ಪ ಅಂದರೆ, ನೀವು ಬಹಳಷ್ಟು ಜ್ಯೋತಿಷತ್ರ ಹೋಗಿರ್ಬೋದು, ನೋಡಿರ್ಬೋದು, ಕೇಳಿರ್ಬೋದು ಅಷ್ಟೇ. ಸಾವು ಕೆಟ್ಟ ಟೈಮ್ನಲ್ಲಿ ಸತ್ರು, ಒಳ್ಳೆ ಟೈಮ್ನಲ್ಲಿ ಸತ್ರು, ಸಾವು ಸಾವೇ. ಸತ್ತ ನಂತರ ಮನುಷ್ಯನ ಆತ್ಮ ಎಲ್ಲಿ ಹೋಗುತ್ತೆ, ಆ ಒಂದು ರಿಸರ್ಚ್ ಅನ್ನ ನಾನು ಬಹಳಷ್ಟು ಮಾಡಿದಾಗ ಕಲ್ತಿರೋದನ್ನ ಒಂದು ವಿದ್ಯೆ ಏನಪ್ಪ ಅಂದರೆ, ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದು ಓಂ ಕಾಲಬ್ರಹ್ಮ ಅಂತ, ಇವರ ತಂದೆ ಅಚ್ಯುತದೇವ ಅಂತ. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಟೋಟಲ್ 5 ವೇದಗಳಲ್ಲಿ 4 ವೇದಗಳು ನಮಗೆ ಓದ್ಲಿಕ್ಕೆ ಸಿಗ್ತಾವು, 5ನೇ ವೇದ ಸಿಗಲ್ಲ. ತ್ರಿಮೂರ್ತಿಗಳು ಪ್ರಕೃತಿ ದುರ್ಗಾ ಮಾತೆಯ ಮಕ್ಕಳು. ಇವರ ಹೆಸರೇನಪ್ಪ ಅಂದರೆ ರಸೋಗುಣಯುಕ್ತ ಬ್ರಹ್ಮದೇವ, ಸತೋಗುಣಯುಕ್ತ ವಿಷ್ಣುದೇವ, ತಮೋಗುಣಯುಕ್ತ ಶಿವಶಂಕರ. ಈ ಬ್ರಹ್ಮದೇವ ಅಂದರೆ ರಸಗುಣಯುಕ್ತ ಬ್ರಹ್ಮದೇವನ ಕೆಲಸ ಏನಪ್ಪ ಅಂದರೆ ಸೃಷ್ಟಿ ಮಾಡೋದು. ಸತೋಗುಣಯುಕ್ತ ವಿಷ್ಣು ದೇವನ ಕೆಲಸ ಏನಪ್ಪಾ ಅಂದ್ರೆ ಪ್ರತಿಯೊಂದು ಜೀವರಾಶಿಗೂ 84 ಲಕ್ಷ ಜೀವರಾಶಿಗಳಿಗೂ ನಮಗೆ ಊಟ ಹಾಕಲಿಕ್ಕೆ ವಿಷ್ಣು ದೇವನು ಬೇಕೇ ಬೇಕು. ಇನ್ನು ಈ ಬ್ರಹ್ಮದೇವ ಮತ್ತೆ ವಿಷ್ಣು ದೇವನಿಗೆ ತಮೋಗುಣಯುಕ್ತ ಶಿವಶಂಕರ ಅನ್ನೋದಂತ ಹೇಳ್ತೀವಿ. ಆ ಶಿವಶಂಕರ ಈ ಇಬ್ಬರನ್ನು ಸಮಾಧಾನ ಮಾಡ್ಕೊಂಡು ಸೃಷ್ಟಿಯನ್ನು ಸಮತೋಲನವನ್ನು ಕಾಯ್ದುಕೊಂಡು ಮನುಷ್ಯನ ಆತ್ಮವನ್ನ ಯಮನ ಮುಖಾಂತರ ಶಿವನಿಗೆ ಹೋಗಿ ಆತ್ಮ ತಲುಪಿದಾಗ ಆ ಆತ್ಮ ಕಾಲಬ್ರಹ್ಮನ ಹತ್ರ ಹೋಗಿ ಮತ್ತೆ 16ನೇ ದಿನದ ನಂತರ ಇದು ಒಂದು ಆತ್ಮ ಮತ್ತೆ ಒಂದು ತಾಯಿ ಗರ್ಭದಲ್ಲಿ ಮನುಷ್ಯ ಆತ್ಮ ಸೇರುತ್ತೆ. ಒಂದು ವೀಕ್ಷಕರ ನೆನ್ಪಿಟ್ಟುಗಳಲ್ಲಿ ಗಂಡಾದಂಥ ಒಂದು ಮನುಷ್ಯ ಆಗಿ ಹುಟ್ಟಿರ್ತಕ್ಕಂಥ ಮತ್ತೆ ಗಂಡಾಗಿನೇ ಹುಡ್ತಾನೆ ಅನ್ನೋದಂತೇಳಿ ನಮಗೆ ವೇದಗಳಲ್ಲಿ ತಿಳಿಸಿ ಹೇಳ್ತಾರೆ. ಅದೇ ರೀತಿ ಹೆಣ್ಮಗುವಾಗಿ ಯಾರು ಸತ್ತಿರ್ತಾರೆ ಅವರು ಮತ್ತೆ ಹೆಣ್ಮಕ್ಳಾಗಿ ಹುಡ್ತಾರೆ. ಇದನ್ನ ರಾಮನ್ ತಾಯಿ ಬಗ್ಗೆನೂ ನೀವು ಕೇಳಿರ್ಬೋದು, ಕೃಷ್ಣನ್ ತಾಯಿ ಬಗ್ಗೆನೂ ಕೇಳಿರ್ಬೋದು. ನೋಡಿ ವೀಕ್ಷಕರೇ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಇದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಪ್ರಭಾವವನ್ನು ಬೀರುತ್ತೆ. ಒಂದೇ ವಿಚಾರಕ್ಕೆ ಇದು ಜ್ಯೋತಿಷ್ಯದ ಮೇಲೆ ಪ್ರಭಾವ ಬೀರಲ್ಲ, ಹುಟ್ಟು ಸಾವಿನ ಬಗ್ಗೆನೂ ಸಹಿತ ನಮಗೆ ಈ ಒಂದು ಅಮಾವಾಸ್ಯೆ ಮತ್ತು ಪೂರ್ಣಿಮೆ ನಮಗೆ ಜ್ಯೋತಿಷ್ಯದಲ್ಲಿ ಅದು ನಮಗೆ ಅವಶ್ಯಕತೆ ಇದೆ. ಈಗ ನಾವು ಒಂದು ಗರುಡ ಪುರಾಣ ಅನ್ನೋದಂತೇಳಿ ಬಹಳಷ್ಟು ಜನ ಕೇಳಿರ್ಬೋದು, ನಾರದ ಪುರಾಣ ಅನ್ನೋದನ್ನು ಕೇಳಿರ್ಬೋದು. ಇನ್ನೊಂದು ನಿಮಗೆ ಕಾಲಬ್ರಹ್ಮನ ಬಗ್ಗೆ ಅತಿ ಹೆಚ್ಚಿನ ಜ್ಞಾನ ಬೇಕಪ್ಪ ಅಂದರೆ ಇದೊಂದು ಜ್ಞಾನಗಂಗಾ ಅಂತ ಒಂದು ಬುಕ್ ಬರುತ್ತೆ. ಸೊ ನೀವು ಅದನ್ನು ಸಹಿತ ನೀವು ನೋಡ್ಬೋದು. ಸೊ ಎಲ್ಲವೂ ನೋಡಿದಾಗ ಇವೆಲ್ಲವುಗಳನ್ನು ಅಧ್ಯಯನ ಮಾಡಿದಾಗ ನಾನು ಕಂಡುಕೊಂಡಂಥ ಒಂದು ದಾರಿ ಏನಪ್ಪ ಅಂದರೆ, ಇವತ್ತು ನಮಗೆ ಮೊನ್ನೆ 4ನೇ ತಾರೀಕಿಗೆ ಭಾನುವಾರ ಅಂದರೆ ಆಗಸ್ಟ್ 4, 2024 ಭಾನುವಾರ ನಮಗೆ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ಕಳೆದು 15 ದಿನಗಳ ನಂತರ ನಮಗೆ ಬರತಕ್ಕಂಥದ್ದು ಮತ್ತೆ ಹುಣ್ಣಿಮೆ ಬರುತ್ತೆ. ಆ ಹುಣ್ಣಿಮೆ ಬಂದಾಗ ಈ ಒಂದು ಪಿರಿಯಡ್, ಈಗಿನ 15 ದಿನದಲ್ಲಿ ಯಾರಾದರೂ ಆತ್ಮವನ್ನು ಬಿಟ್ಟು ಯಾರಾದರೂ ತೀರಿ ಹೋಗಿರ್ತಾರೋ ಅವರ ಆತ್ಮಗಳು ಎಲ್ಲಾದರೂ ಹೋಗಿ 16 ದಿನಕ್ಕೆ ಮತ್ತೆ ಪುನರ್ಜನ್ಮಗಳನ್ನು ಪಡೆಯುತ್ತೆ. ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದರೆ, ಕಾಲಬ್ರಹ್ಮನ ಹತ್ರ ಪ್ರತಿಯೊಂದು ಆತ್ಮಗಳು ಹೋಗಿ ಆ ಆತ್ಮಗಳು ಅಲ್ಲಿಂದ ಮತ್ತೆ ಬೇರೆ ಗರ್ಭದಲ್ಲಿ ರಸೋಗುಣಯುಕ್ತ ಬ್ರಹ್ಮದೇವನ ಮುಖಾಂತರ ಸೇರುತ್ತೆ. ಸೊ ಈ ಒಂದು ಜ್ಞಾನ ಬಹಳಷ್ಟು ಜನಕ್ಕೆ ಇಲ್ಲ. ನಾವೇನು ಹೇಳ್ತಾವಪ್ಪ ಅಂದರೆ, ಇವತ್ತು ನಾವೆಲ್ಲರೂ ಕೈ ಮುಗಿತೀವಿ ದೇವರಿಗೆ. ಯಾವುದಕ್ಕೆ ಮುಗಿತೀವಿ? ಒಂದು ನಂಬಿಕೆ. ಸೊ ಇಲ್ಲಿ ನಾನು ಹೇಳೋದೇನಪ್ಪ ಅಂದರೆ, ನಿಮ್ಮ ಪ್ರೀತಿ ಪಾತ್ರರು ಯಾರಾದರೂ
ತೀರಿ ಹೋದಲ್ಲಿ, ಅವರ ಒಂದು ಹುಟ್ಟಿನ ಸಮಯ, ಅವರ ಒಂದು ತೀರಿ ಹೋದ ಸಮಯ ಸರಿಯಾಗಿ ಗೊತ್ತಿದ್ರೆ ಹೇಳ್ಬೋದು. ಹುಟ್ಟಿದ ಸಮಯ ಬಹಳಷ್ಟು ದೊಡ್ಡರಾದ್ರೆ ಗೊತ್ತಾಗಲ್ಲ, ಸತ್ತ ಸಮಯನೂ ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಕೆಲವೊಬ್ಬರಿಗೆ ಎಕ್ಸಾಕ್ಟಾಗಿ ಗೊತ್ತಿರುತ್ತೆ. ಇದೇ ಟೈಮಿಗೆ ಅವರು ಸತ್ತೋಗಿದ್ದಾರೆ, ಅವರು ಮರಣ ಹೊಂದಿದ್ದಾರೆ ಅನ್ನಂತ ಗೊತ್ತಾಗುತ್ತೆ. ಸೊ ಆ ಮರಣದ ಸಮಯ, ಅವರು ಹುಟ್ಟಿದ ಸಮಯ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಮರಣದ ಸಮಯ. ಆ ಮರಣ ಸಮಯದಲ್ಲಿ ಸಹಿತ ನಮಗೆ ಲಗ್ನಗಳು ವ್ಯತ್ಯಾಸ ಆಗುತ್ತೆ. ಲಗ್ನಗಳು ಯಾವ ರೀತಿ ಇರುತ್ತಪ್ಪ ಅಂದ್ರೆ, ನಮಗೆ 12 ಲಗ್ನ ಸಿಗುತ್ತೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹರಾಶಿ, ಮತ್ತೆ ಕನ್ಯಾ ರಾಶಿ, ತುಲಾ ರಾಶಿ, ವೃಷಿಕ ರಾಶಿ, ಧನುರ್ರಾಶಿ, ಮಕರ ರಾಶಿ, ಕುಂಭರಾಶಿ, ಮೀನರಾಶಿ, ಹೀಗೆ 12 ರಾಶಿಗಳು ನಮಗೆ ಸಿಗುತ್ತೆ. ಸೊ ಆ ಲಗ್ನಗಳಲ್ಲಿ ಸಹಿತ ಅದು ನಮಗೆ ಉತ್ತರ ಬೇಕಾಗುತ್ತೆ. ಅಂದ್ರೆ ಮರಣ ಹೊಂದಿದ ಸಮಯ ಸ್ವಲ್ಪ ಎಕ್ಸಾಕ್ಟ್ ಆಗಿದ್ರೆ ಚೆನ್ನಾಗುತ್ತೆ, ಅಥವಾ 16 ದಿನಕ್ಕೆ ನಾವು ಅದನ್ನ ಮ್ಯಾನೇಜ್ ಮಾಡಬಲ್ವಿ. ವೀಕ್ಷಕರೇ ನೋಡಿ, ಅಮಾವಾಸ್ಯೆಗೆ ತೀರಿ ಮರಣ ಹೋದಂತ ವ್ಯಕ್ತಿಗಳು ಅವರ ಒಂದು ಲಗ್ನದ ಸಮಯವನ್ನು ತೆಗೆದುಕೊಂಡು ಅವರು ಇನ್ನೇನು ಅಮಾವಾಸ್ಯೆಯಿಂದ ಪೂರ್ಣಿಮೆ ಬರುತ್ತೆ, ಪೂರ್ಣಿಮಾ ಆದ್ಮೇಲೆ ಅವರೇನು ಮತ್ತೆ ಪುನರ್ಜನ್ಮ ಪಡಿತಾರೋ, ನಮ್ಮ ಪ್ರೀತಿ ಪಾತ್ರರು ನಾವು ಇಂಥಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯತೆಗಳಿದೆ, ಇಂಥದೇ ಗರ್ಭ ಅಂತ ಹೇಳಲಿಕ್ಕೆ ಸಾಧ್ಯತೆಗಳಿದೆ. ಆದರೆ ಕಾನೂನಿನಲ್ಲಿ ಅದಕ್ಕೆ ನಮಗೆ ಅವಕಾಶವಿಲ್ಲ ಭಾರತದಲ್ಲಿ. ಆದರೆ ಅದೇ ನೀವು ಬೇರೆ ವಿದೇಶಗಳಲ್ಲಿ ತಗೊಳ್ರಿ, ಫಸ್ಟ್ ಮಗು ಹುಟ್ಟಕ್ಕಿಂತ ಮುಂಚೆ ಹೆಸರಿಟ್ಕೊಂಬರ್ರಿ ಅಂತ ಹೇಳ್ತಾರೆ. ಆ ಒಂದು ವಿದ್ಯೆಯಲ್ಲಿ ನಾವು ಏನು ಹೇಳ್ತಾ ಇದ್ದೇವಪ್ಪ ಅಂದ್ರೆ, ನಿಮ್ಮ ಪ್ರೀತಿ ಪಾತ್ರರು, ಈಗ ನಾನು ಬೆಂಗಳೂರಲ್ಲಿ ಇದ್ದೇನಪ್ಪ, ಬೆಂಗಳೂರಲ್ಲಿ ನಾನು ಮರಣ ಹೊಂದಿದ್ದೀನಿ, ನನ್ನ ಆತ್ಮ ನೆಕ್ಸ್ಟ್ ಮೆಲ್ಬರ್ನ್ ಆಸ್ಟ್ರೇಲಿಯಾಕ್ಕೆ ಹೋಗ್ಬೋದು, ಲಂಡನ್ಗೆ ಹೋಗ್ಬೋದು, ಸೌದಿ ಅರೇಬಿಯಾ ಹೋಗ್ಬೋದು, ಆಫ್ರಿಕಾ ಹೋಗ್ಬೋದು, ದಕ್ಷಿಣ ಆಫ್ರಿಕಾ ಹೋಗ್ಬೋದು, ಸೌತ್ ಆಫ್ರಿಕಾ, ಎಲ್ಲಾದ್ರೂ ನನ್ನ ಆತ್ಮ ಹೋಗ್ಬೋದು. ಆದರೆ ನೀವು ಎಂಥ ದಿನಕರ್ಮಗಳನ್ನು ನೀವು ಮಾಡಿದ್ರೂ ಸಹಿತ ನಿಮಗೆ ನಿಮ್ಮ ಪ್ರೀತಿ ಪಾತ್ರರು ಸತ್ತಲ್ಲಿ ನನ್ನ ಒಂದು ನಂಬರಿಗೆ ನೀವು ಫೋನ್ ಮಾಡಿದಾಗ, ಈ ಅಮಾವಾಸ್ಯೆ ಮತ್ತು ಪೂರ್ಣಿಮೆ ನಡುವೆ, ಅಮಾವಾಸ್ಯೆಗೆ ನಂತರ ಸತ್ತಿರೋರಿಗೆ ಪೂರ್ಣಿಮೆ ಒಳಗಡೆ ತಾವು ಮರಣ ಹೊಂದಿದ ಸಮಯವನ್ನು ನಾನು ತಿಳಿಸಿದರೆ ಅವ್ರ ಸಲುವಾಗಿ ನಾವು ಒಂದು ಪ್ರಾರ್ಥನೆಯನ್ನ ಮಾಡ್ತೀವಿ. ಮತ್ತೆ ಅವರು ಇಂಥ ಜನ್ಮದಲ್ಲಿ ಹುಟ್ಲಿ, ಅಥವಾ ಈ ಜನ್ಮದಲ್ಲಿ ಈ ರೋಗಗಳಿದ್ವು, ಮುಂದಿನ ಜನ್ಮದ ಬರದೇ ಇರಲಿ ಅಂತ ಹೇಳಿ ನಾವು ಅದನ್ನು ಕೇಳೋದು ಯಾರಪ್ಪ ಅಂದ್ರೆ, ಓಂ ಕಾಲ ಬ್ರಹ್ಮ, ಇವರು ಸೃಷ್ಟಿಯ ನಿರ್ಮಾತಕರು, ಅಂದ್ರೆ ತ್ರಿಮೂರ್ತಿಗಳ ತಂದೆಯವರು. ಅವರಲ್ಲಿ ನಾವು ವಿನಂತಿಯನ್ನ ಮಾಡ್ತೀವಿ ನಿಮ್ಮ ಪರವಾಗಿ. ಇದು ನಮ್ಮ ಒಂದು ವಿಶೇಷತೆ. ಇನ್ನ ಪೂರ್ಣಿಮಾದಿಂದ ಅಮಾವಾಸ್ಯೆ ನಡುವ ಯಾರು ಮರಣವನ್ನು ಹೊಂತಾರೋ ಅವರಿಗೂ ಸಹಿತ ಮತ್ತೆ ಬರ್ತಕ್ಕಂಥ ಅಮಾವಾಸ್ಯೆಗೆ ನಾವು ಕಾಲಬ್ರಹ್ಮ ಅವರ ಒಂದು ಇದಕ್ಕೆ ನಿವೇದನೆಯನ್ನ ನಾವು ಮಾಡ್ತೇವೆ. ಈ ಒಂದು ಆತ್ಮ, ಈಗ ನನ್ನ ಹೆಸರೇ ತಗೊಳ್ಳಿ ಶಿವಕುಮಾರ್, ನಾನು ನಾಳೆ ಸಾಯ್ತೇನಪ್ಪ, ನಾನು ನಾಳೆ ಸತ್ತಾದ್ಮೇಲೆ ಹೇಳೋಗಿರ್ತೇನೆ, ನಾಳೆ ನನ್ನ ಮರಣವಂತೇನೆ, ನಾ ಹಿಂದೆ ಹೇಳೋಗಿರ್ತೇನೆ, ಸಂಕಲ್ಪ ಯಾವ ರೀತಿ ಮಾಡಬೇಕು ಅಂತಂತೇಳಿ. ಆ ರೀತಿ ಸಂಕಲ್ಪ ಮಾಡಿದಾಗ ಕೆಲವೊಂದು ಜಾತಕಗಳಲ್ಲಿ, ಕೆಲವೊಂದು ಹೆಣ್ಣು ಮಕ್ಕಳ ಜಾತಕದಲ್ಲಿ 4 ತಿಂಗಳ ಗರ್ಭಿಣಿ ಆದಾಗ, 3 ತಿಂಗಳ ಗರ್ಭಿಣಿ ಆದ ನಂತರ 4ನೇ ತಿಂಗಳ ಬೀಳ್ಬೇಕಾದ್ರೆ ಆ ಒಂದು ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ. ಅದೇ ಪುನರ್ಜನ್ಮ. ವೀಕ್ಷಕರೇ ನೋಡಿ, ದೇವರಿಗೆ ನಾವು ಯಾವ ರೀತಿ ಕೈ ಮುಗಿತೇವೋ ಹಾಗೆ ಸಂಕಲ್ಪ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ದೇವರಿಗೆ ಕೈ ಮುಗಿದಾಗ ದೇವರ ವರ ಕೊಡ್ತಾನೆ ಇಲ್ಲೋ ಗೊತ್ತಿಲ್ಲ, ಆದರೆ ಕೈ ಮುಗಿದಂಕರು ಎಲ್ಲ ಹಿಂದೂಗಳ ಒಂದು ಪರಂಪರೆ, ಒಂದು ನಂಬಿಕೆ, ಒಂದು ವಿಶ್ವಾಸದಲ್ಲಿ ನಾವು ಕೈ ಮುಗಿತಾ ಇದ್ದೀವಿ. ನಾವಿಲ್ಲಿ ಯಾವುದೋ ಚಾರ್ಜ್ ನೀವು ಮಾಡ್ತಾ ಇಲ್ಲ. ನಾವು ಕಲ್ತಿರ್ತಕ್ಕಂಥ ಒಂದು ವಿದ್ಯೆಯನ್ನ ಸಮಾಜ ಸೇವೆಯಾಗಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ನೀವು ಮಾಡಬೇಕಾಗಿದ್ದೇನಪ್ಪ ಕೆಲಸ ಅಂದ್ರೆ, ಸತ್ತಿರ್ತಕ್ಕಂಥ ಅಂದ್ರೆ ಮರಣ ಹೊಂದಿರತಕ್ಕಂಥ ಸಮಯ, ಅವರ ಹುಟ್ಟಿನ ಸಮಯ, ಅವರ ಒಂದು ಹೆಸರು, ಮತ್ತೆ ಅವರ ತಾಯಿ ಹೆಸರು ನನಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಯಾರು ಮರಣ ಹೊಂದಿರ್ತಾರೋ, ಅವರು ಯಾವ ಗರ್ಭದಿಂದ ಬಂದಿರ್ತಾರೋ ಆ ಒಂದು ತಾಯಿ ಹೆಸರು ನನಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಮೇಲೆ ನಾವು ಸಂಕಲ್ಪ ಮತ್ತೆ ಲಗ್ನ ಕುಂಡಲಿಯನ್ನು ಹಾಕೊಂಡು ನಾವು ಪ್ರತಿ ಅಮಾವಾಸ್ಯೆ ಮತ್ತೆ ಪೂರ್ಣಿಮೆಗೆ ಮರಣ ಹೊಂದಿದ ವ್ಯಕ್ತಿಗಳಿಗೆ ವಿಶೇಷ ಸಂಕಲ್ಪಗಳನ್ನು ಮಾಡ್ತಾ ಇರ್ತೇವೆ. ಈಗ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ, ಇದು ಆಲ್ ಓವರ್ ಇಂಡಿಯಾ ಆಗಿರ್ಬೋದು, ಆಲ್ ಓವರ್ ವರ್ಲ್ಡ್ ಆಗಿರ್ಬೋದು. ನನ್ನ ಆತ್ಮ ಇವತ್ತು ಬೆಂಗಳೂರಲ್ಲಿ ನಾನು ಮರಣ ಹೊಂದಿದರೆ, ಈಗ ನನ್ನ ಆತ್ಮ ಆಸ್ಟ್ರೇಲಿಯಾ ಮೆಲ್ಬರ್ನ್ ಹೋಗ್ಬೋದು, ಸೌತ್ ಆಫ್ರಿಕಾ ಹೋಗ್ಬೋದು, ಇಂಗ್ಲೆಂಡ್ ಹೋಗ್ಬೋದು, ಯಾವ ದೇಶ ವಿದೇಶಗಳಲ್ಲಿ ನಾನು ಮತ್ತೆ ಪುನರ್ಜನ್ಮವನ್ನು ಪಡೆಯಬಹುದು. ಈ ಪುನರ್ಜನ್ಮ ಅನ್ನೋದು ಗಾಳಿ ಪಂಚಭೂತಗಳ ಮುಖಾಂತರ ತಾಯಿ ಗರ್ಭದಲ್ಲಿ ಸೇರಿಕೊಳ್ಳುತ್ತೆ. ಸೊ ನೀವು ಮಾಡಬೇಕಾಗಿರೋದು ಎಲ್ಲ ವೀಕ್ಷಕರು ಏನಪ್ಪಾ ಅಂದ್ರೆ,
ಮರಣ ಹೊಂದಿದ ಸಮಯ ಹಾಗೂ ಅವರು ಹುಟ್ಟಿದ ಸಮಯ ಇದ್ದರೆ ಬಹಳ ಒಳ್ಳೆಯದು. ಆಮೇಲೆ ಅವರ ತಾಯಿಯ ಹೆಸರು ಇಷ್ಟನ್ನು ಈ ಒಂದು ಏನು ನನ್ನ ಒಂದು ವಾಟ್ಸಪ್ ನಂಬರನ್ನು ನಿಮಗೆ ಕೊಟ್ಟಿದ್ದೀನಿ, ಈ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ಸಾಕು. ನೀವು ವಾಟ್ಸಪ್ ಮಾಡಿದಾಗ ನೀವು ನನ್ನ ಹತ್ರ ಖುದ್ದಾಗಿ ಮಾತಾಡಬೇಕಪ್ಪ ಅಂದರೆ ನಾವು ನಮ್ಮ ಕೆಲಸವನ್ನು ಬಿಟ್ಟು ಮಾತಾಡಲಿಕ್ಕಾಗಲ್ಲ. ಸಾಯಂಕಾಲ 6 ಗಂಟೆ ನಂತರ ರಾತ್ರಿ 10 ಗಂಟೆ ಒಳಗಡೆ ನೀವು ಖುದ್ದಾಗಿ ಆ ವಿಚಾರವಾಗಿ ಮಾತಾಡ್ಬೋದು. ಯಾರು ನಿಮ್ಮ ಪ್ರೀತಿ ಪಾತ್ರರು ಮರಣ ಹೊಂದಿರ್ತಾರೋ ಅವ್ರು ಮತ್ತೆ ಬೆಂಗಳೂರಲ್ಲೇ, ನಾವು ಇಲ್ಲಿ ಗರ್ಭವನ್ನು ಹುಡುಕ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ನೀವು ಅದು ಫೋನಲ್ಲಿ ನಾವು ಮಾತಾಡಿದಾಗ ನಾನು ಅದ್ರ ಬಗ್ಗೆ ಮತ್ತೆ ವಿವರಣೆ ಕೊಡ್ತೀನಿ. ನಾವು ಕೆಲವೊಂದು ಜಾತಕಗಳನ್ನು ನೋಡಿದಾಗ ಮುಂದೆ ಹುಟ್ಟತಕ್ಕಂಥ ಮಗು ಯಾವುದು ಈ ಗರ್ಭದಲ್ಲಿ ಅಂತ ಕೆಲವೊಂದು ಸಲ ಹೇಳ್ತೇವೆ, ಅದು ಅಕ್ಯುರೇಸಿ ಬರಲ್ಲ. ಆದರೆ ವಿದೇಶಗಳಲ್ಲಿ ಕೆಲವೊಂದು ಸಲ ಬರುತ್ತೆ. ಯಾಕಪ್ಪ ಅಂದರೆ ಅವ್ರು ಮೊದಲೇ ಸ್ಕ್ಯಾನಿಂಗ್ ಮಾಡಿರ್ತಾರೆ, ಗಂಡು ಹೆಣ್ಣು ಅಂತ ಗೊತ್ತಾಗಿರುತ್ತೆ, ಅಲ್ಲಿ ಬರುತ್ತೆ. ಬಟ್ ನಮ್ಮಲ್ಲಿ ಬರಲ್ಲ. ನಾವು ಏನು ಸಂಕಲ್ಪ ಮಾಡೋಕ್ಕೆ ಸಾಧ್ಯಪ್ಪ ಅಂದರೆ ಬೆಂಗಳೂರಲ್ಲಿ ನನ್ನ ಈ ಆತ್ಮ ಮತ್ತೆ ಬೆಂಗಳೂರಲ್ಲಿ ಒಳ್ಳೆ ಮನೆಯಲ್ಲಿ ಹುಟ್ಟಲಿ, ಒಳ್ಳೆ ರಾಜಕೀಯ ವ್ಯಕ್ತಿಗಳು ಹುಟ್ಟಲಿ, ಒಳ್ಳೆ ಅಧಿಕಾರಿ ಆಗಲಿ, ಒಳ್ಳೆ ಆರೋಗ್ಯವಂತನಾಗಲಿ. ವೀಕ್ಷಕರೇ, ನಾನು ಇದುವರೆಗೆ ಹೇಳ್ತಾ ಇರೋದು ನಿಮ್ಗೆ ಇಷ್ಟೇ. ಪುನರತಿ ಮರಣಂ ಪುನರತಿ ಜನಂ. ಮನುಷ್ಯನ ಆತ್ಮ ಹುಟ್ಟುತ್ತೆ, ಸಾಯುತ್ತೆ. ಈ ಒಂದು ವಿಚಾರವಾಗಿ ಇದುವರೆಗೂ ನೀವೇನು ವಿಚಾರವನ್ನು ತಿಳ್ಕೊಂಡಿದ್ದೀರಾ. ನಮ್ಮೆಲ್ಲರಿಗೂ ಇನ್ನೂ ಹೇಳಲಿಕ್ಕೆ ಏನು ಇಷ್ಟಪಡೋದಪ್ಪ ಅಂದರೆ, ಈ ಮೊದಲು ಒಂದು 4-5 ವರ್ಷ ಹಿಂದ್ಗಡೆ, 10 ವರ್ಷದ ಹಿಂದ್ಗಡೆ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರೀತಿ ಪಾತ್ರರು ಯಾರಾದರೂ ಮರಣ ಹೊಂದಿದಲ್ಲಿ, ಅವರ ದಿನಾಂಕ ನಿಮಗೆ ನೆನಪಿದ್ದಲ್ಲಿ ಅವ್ರಿಗೂ ಸಹಿತ ನಾವು ಸಂಕಲ್ಪವನ್ನು ಮಾಡಲಾಗುವುದು. ಅದರ ಜೊತೆಗೆ ಇನ್ನು ಜಾತಕದಲ್ಲಿ ನೀವು ಬಹಳಷ್ಟು ಜ್ಯೋತಿಷರನ್ನು ನೋಡಿರ್ಬೋದು. ಮಂಗಳ ದೋಷ ಇದೆ, ಮಂಗಳ ದೋಷಕ್ಕೆ ನೀವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಹೇಳ್ತಾನೆ ಇರ್ತಾರೆ. ಅದು ನಿಮಗೆ ಆರ್ಥಿಕವಾಗಿನೋ ಅಥವಾ ನಿಮಗೆ ಸಮಯ ಇಲ್ಲ ಅಂತನೋ ಅದು ನಿಮಗೆ ಆಗ್ಲಿಕ್ಕಿಲ್ಲ. ಸೊ ಅದನ್ನು ಸರಳ ಒಂದು ಪರಿಹಾರವನ್ನು ನಿಮ್ಮ ಒಂದು ಮನೆಯಲ್ಲೇ ನಾವು ಮಂಗಳ ದೋಷಕ್ಕೆ ಪರಿಹಾರವನ್ನು ಸೂಚಿಸ್ತಾ ಇದ್ದೀವಿ. ಮತ್ತೆ ಇನ್ನು ಅದೇ ರೀತಿ ಇನ್ನು ಬಹಳಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇರಲ್ಲ. ಸೊ ಅಲ್ಲಿ ಸಪ್ತಮಾಧಿಪತಿ ಲಗ್ನ ಕುಂಡಲಿಯಲ್ಲಿ ನಾವು ಸಪ್ತಮಾಧಿಪತಿಯನ್ನು ನೋಡಿದಾಗ ನಮಗೆ ಅಲ್ಲಿ ದೋಷವನ್ನು ಕಂಡು ಬಂದಾಗ ಆ ದೋಷವನ್ನು ಸಹಿತ ನಾವು ಪರಿಹಾರ ಮಾಡಲಿಕ್ಕೆ ನಿಮಗೆ ನಿಮ್ಮ ಮನೆಯಲ್ಲಿನೇ ಸರಳವಾದಂಥ ವಿಧಾನವನ್ನು ಹೇಳ್ಕೊಡ್ತೇವೆ. ಯಾರಾದರೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಒಂದು ಹುಟ್ಟಿದ ಸಮಯ ನಮಗೆ ಮುಖ್ಯವಾಗಿ ಬೇಕಾಗುತ್ತೆ. ಹುಟ್ಟಿದ ಸಮಯ ಅಂದರೆ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು, ಇವು ಹಾಗೂ ತಾಯಿ ಹೆಸರು. ಎಲ್ಲರಿಗೂ ಸಹಿತ ತಾಯಿ ಹೆಸರು ಕಾಮನ್ ಆಗಿ ನಾವು ಕೊಡಲೇಬೇಕಾಗುತ್ತೆ. ಅದ್ರ ಮೇಲೇನೆ ಸಂಕಲ್ಪ ಪ್ರಾರಂಭವಾಗುತ್ತೆ. ಇಷ್ಟೇಳಿ ಮತ್ತೊಮ್ಮೆ ಈ ಕಾಲಬ್ರಹ್ಮನ ಒಂದು ಕಾಲಜ್ಞಾನದಲ್ಲಿ ಮನುಷ್ಯನ ಪುನರ್ಜನ್ಮ ಎಲ್ಲಾಗುತ್ತೋ ಅನ್ನೋದಕ್ಕಿಂತ ಜಾಸ್ತಿ ಪುನರ್ಜನ್ಮ ನಾವು ಈ ಒಂದು ಜನ್ಮದಲ್ಲಿ ಅನುಭವಿಸಿದಂಥ ಕಷ್ಟಗಳನ್ನ ಪುನರ್ಜನ್ಮದಲ್ಲಿ ಅನುಭವಿಸಬಾರ್ದು. ಈ ಜನ್ಮದಲ್ಲಿ ಅನುಭವಿಸಿದ ರೋಗ ಲಕ್ಷಣಗಳನ್ನ ಪುನರ್ಜನ್ಮದಲ್ಲಿ ಅನುಭವಿಸಬಾರ್ದು. ನಮ್ಮ ತಂದೆ ತಾಯಿ ನಮ್ಮ ಪ್ರೀತಿ ಪಾತ್ರರು ಅಂತೇಳಿ ನೀವು ಅನ್ಕೊಂಡಿದ್ರೆ ನೀವು ದಯವಿಟ್ಟು ಉಚಿತವಾಗಿ ಈ ಸೇವೆಯನ್ನು ನೀಡಲಾಗುವುದು. ಇದಕ್ಕೆ ನೀವು ನನಗೆ ನಮ್ಮ ಒಂದು ಫೋನಿನ ವಾಟ್ಸಪ್ಪಿನಲ್ಲಿ ಹುಟ್ಟಿದ ಸಮಯ ಅಥವಾ ಮರಣ ಹೊಂದಿದ ಸಮಯ ಅಥವಾ ಜಾತಕದಲ್ಲಿ ಮಂಗಳ ದೋಷ ಇದ್ರೆ ಆ ಸಮಯದಲ್ಲಿ ಸಹಿತ ನಿಮ್ಮ ಹುಟ್ಟಿದ ಸಮಯ ಎಲ್ಲವನ್ನೂ ನೀವು ಕೊಡಬೇಕಾಗತ್ತೆ ಅಂತ ಹೇಳಿ ನಮ್ಮ ಎಲ್ಲ ವೀಕ್ಷಕರಿಗೂ ನಿಮಗೆ ಈ 3 ವಿಚಾರವನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಒಂದು ಪುನರತಿ ಮರಣಂ ಪುನರತಿ ಜನನಂ ಅಂದರೆ ನಾವು ಪುನರ್ಜನ್ಮದಲ್ಲಿ ಎಲ್ಲಿ ಹುಟ್ಟಬೇಕು, ಏನಾಗಬೇಕು, ಹೆಂಗಾಗಬೇಕು, ಅಥವಾ ನಮ್ಮ ಪ್ರೀತಿ ಪಾತ್ರರು ಎಲ್ಲಿರ್ಬೇಕು ಅಂತ ಆಸೆ ಇದ್ದರೆ ಒಂದನೇದಾಯ್ತು. ಎರಡನೇದು ಮಂಗಳ ದೋಷಕ್ಕೆ ಪರಿಹಾರ ಸಿಗುತ್ತೆ. ಆಮೇಲೆ ಇನ್ನ ಲೇಟಾಗಿ ಮದುವೆ ಆಗ್ತಕ್ಕಂಥ ಹೆಣ್ಮಕ್ಳಿಗೆ ಸಹಿತ ಪರಿಹಾರ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಓಂ ಕಾಲ ಬ್ರಹ್ಮ ಪ್ರಕೃತಿ ದುರ್ಗಮ್ಮ.